ಈ ಒಂದು ಪತ್ರಿಕಾಗೋಷ್ಠಿಗೆ ವೇದಿಕೆಯಲ್ಲಿರೋರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರೂ ಸ್ವಾಗತ ಮಾಡ್ತಾ, ಇವತ್ತೊಂದು ದಿನ ದೇಶದಲ್ಲಿ ಎಲ್ಲ ಕಡೆ ಅರಾಜಕತೆ. ಕಳೆದ 12 ವರ್ಷದಲ್ಲಿ ಕೇಂದ್ರ BJP ಸರ್ಕಾರ 5 ಚಳುವಳಿಗಳಾಗಿದೆ. ಒಂದು ರೈತರ ಒಂದು ಚಳುವಳಿ, ಮತ್ತು ಕುಸ್ತಿಪಟುಗಳ ಚಳುವಳಿ, ಪೌರತ್ವ ಕಾಯ್ದೆ ಅಡಿಯಲ್ಲಿ ಅದೊಂದು ಚಳುವಳಿ, ಅಗ್ನಿಪಥ್ ವಿಚಾರದಲ್ಲಿ ಚಳುವಳಿ, ಇವಾಗ ನೀಟ್ ಚಳುವಳಿ. ರೈತ ಈ ದೇಶದ ಬೆನ್ನೆಲುಬಾಗದಂತಹ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ಥರ ನಡ್ಕೊಳ್ತು, ದೆಹಲಿಯಲ್ಲಿನ ಎಲ್ಲ ಮೂಲೆಗಳಲ್ಲೂ ಸಹ ರೈತರನ್ನ ಒಂದು ಉಗ್ರಗಾಮಿಗಳ ಥರ ಲಾಠಿ ಚಾರ್ಜ್ ಆಗಲಿ, ಅಶ್ರುಪ್ರಯೋಗ ಆಗಲಿ, ಅವ್ರ ಮೇಲೆ FIR ಮಾಡೋದಾಗಲಿ. ಅದೇ ಥರ ರೈತರಾದ ಮೇಲೆ ಕುಸ್ತಿಪಟುಗಳು ನಮ್ಮ ದೇಶದಿಂದ ಹೋಗಿ ವಿದೇಶಗಳಲ್ಲಿ ನಮ್ಮ ಭಾರತದ ಹೆಮ್ಮೆಯನ್ನು ಪದಕದ ಮುಖಾಂತರ ಗಳಿಸಿದಂಥ ಕುಸ್ತಿಪಟುಗಳು, ಅದು ಹೆಣ್ಮಕ್ಕಳು, ಅವ್ರ ಮೇಲೆ ಈ ಒಂದು ಕೇಂದ್ರ ಸರ್ಕಾರ, ಅದರಲ್ಲಿ BJP ಸರ್ಕಾರ ಯಾವ ಥರ ನಡ್ಕೊಳ್ತದೆ ತಮಗೆಲ್ಲ ಗೊತ್ತಿರೋ ವಿಚಾರನೇ. ಮತ್ತು ನೀಟ್ ವಿಚಾರ, ಈ ನೀಟ್ ವಿಚಾರದಲ್ಲಿ ಇವತ್ತೊಂದು ದಿನ ಕೇಂದ್ರ ಸರ್ಕಾರ ಸ್ವಲ್ಪ ಮುಂಚೆ ಎಚ್ಚೆತ್ತುಕೊಂಡು, ಎಲ್ಲಿ 12 ವರ್ಷ ಆಯಿತು BJP ಸರ್ಕಾರ, 12 ವರ್ಷದಲ್ಲಿ 152 ಸರ್ತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಒಂದು ನೀಟ್ ಎಕ್ಸಾಮ್ ಬರೆಯೋರು ಆಲ್ಮೋಸ್ಟ್ ಆಲ್ ಮಧ್ಯಮ ವರ್ಗ ಮತ್ತು ದುರ್ಬಲ ವರ್ಗ, ಬಡ ಜನಾಂಗ. ಒಂದು ಸರ್ತಿ ನೀಟಲ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಎಜುಕೇಷನ್, ವಿದ್ಯಾಭ್ಯಾಸ ಹಿನ್ನಡೆ ಆದರೆ ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೆ. ಅದರಿಂದಾನೇ ಇವತ್ತು 21 ಜನ ಸೂಸೈಡ್ ಅಟೆಂಪ್ಟ್ಗೆ ಇದಾಗಿದ್ದಾರೆ. ಎಲ್ಲ ಕಡೆ ಸಹ ರೈತರು ಅವ್ರಿಗೆ ಮುಖ್ಯವಾಗಿ ಬೆಂಬಲವಾಗಿ ನಮ್ಮ ಭಾರತ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಹ ಅವ್ರಿಗೆ ಬೆಂಬಲವಾಗಿ ನಿಂತಿದೆ. ಈ ಒಂದು ನೀಟ್ ಪರೀಕ್ಷೆಯನ್ನು ಎಲ್ಲಿ ಹೆಚ್ಚು ಕಮ್ಮಿ ಆಯಿತು, ಸೋರಿಕೆ ಆಯಿತು, ಅದಕ್ಕೆ ಕಾರಣಕರ್ತರು ಯಾರು, ಎಜುಕೇಷನ್ ಮಿನಿಸ್ಟರ್ ಯಾರಿದ್ದಾರೆ ಅವರನ್ನು ಫಸ್ಟ್ ರಿಸೈನ್ ಮಾಡಬೇಕು, ರಾಜೀನಾಮೆ ಕೊಡಬೇಕು. ಮತ್ತು ಯಾರು ಸಂತ್ರಸ್ತರು ಇದ್ದಾರೋ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲಿ ಇದನ್ನು ಸೋರಿಕೆ ಆಯಿತು ಅಂಥವ್ರ ಮೇಲೆ ಕಠಿಣವಾದ ಒಂದು ಶಿಕ್ಷೆ ಆಗಬೇಕು. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 140 ಕೋಟಿ ಜನಸಂಖ್ಯೆ ಇರುವ ಈ ಭಾರತ ದೇಶ ಎಲ್ಲ ಆಡಳಿತಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ಮೇಲ್ಗೈ ಸಾಧಿಸಬೇಕಾದ್ರೆ ಇವರು ಮೊದಲೇ ಏನು ಎಕ್ಸ್ ಖಾತೆಗಳಲ್ಲಿ ಈ ಭಾರತ ದೇಶದ ಯುವಕರು ಉಜ್ವಲ ಭವಿಷ್ಯ, ಈ ಒಂದು ಯುವಕರನ್ನು ನಾವು ಗೌರವಿಸ್ತೇವೆ, ಯುವಕರ ಪರವಾಗಿ ಅವರ ಭವಿಷ್ಯಕ್ಕಾಗಿ ನಾವು ಇದ್ದೀವಿ ಅಂತ ಏನು ಹೇಳ್ತಾರೋ ಅದನ್ನು ಮಾತುಕತೆಯಲ್ಲೆಲ್ಲ ಪ್ರಾಕ್ಟಿಕಲ್ ತೋರಿಸ್ಬೇಕಾಗತ್ತೆ. ಈ ಒಂದು ನೀಟ್ ಹಗರಣ ಏನೇನು ಆಗ್ತಾ ಇದೆ ತಮಗೆಲ್ಲರೂ ಗೊತ್ತಿರೋ ವಿಚಾರ. ಇನ್ನಾದರೂ ಈ ಸರ್ಕಾರಗಳು ಮಂಡುತನ ಬಿಟ್ಟು ಏನು ಆ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಅವರನ್ನೊಂದು ಉಗ್ರಗಾಮಿಗಳ ಥರ, ಒಂದು ಟೆರರಿಸ್ಟ್ ಥರ ನೋಡ್ತಾ ಇದೆ. ಹೆಣ್ಮಕ್ಳ, ನಮ್ಮ ವೆಂಕಟೇಶ್ ಅವ್ರು ಹೇಳ್ದಂಗೆ ಹೆಣ್ಮಕ್ಳ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ. ಪೊಲೀಸರಿಂದ ಹಿಡ್ಕೊಂಡು ಯಾರಾದರೂ ಇರ್ಬೋದು. ಏನು ಅಂಥ ತಪ್ಪೇನು ಮಾಡಿದ್ದಾರೆ ಅವರು? ಮಂತ್ರಲ್ಲಿ ಅವರ ನ್ಯಾಯಕ್ಕಾಗಿ ಎಲ್ಲಿ ಎಡವಟ್ಟಾಯಿತು ಅದು ನ್ಯಾಯಾಂಗ ತನಿಖೆಗೆ ಕೊಡಬೇಕು. ಸಾಧ್ಯವಾದರೆ ನೀವು CBIಗೂ ಕೊಡಬೇಕು, ಇಲ್ಲ ನಿವೃತ್ತ ಅಧಿಕಾರಿಯಿಂದಾದರೂ ಸಹ ಅದನ್ನು ಎನ್ಕ್ವೈರಿ ಮಾಡಿಸ್ಬೋದಾಗಿತ್ತು. ಮೊದಲೇ ಎಚ್ಚೆತ್ಕೊಂಡು ಪ್ರಧಾನಿಯವರು ಪ್ರಬುದ್ಧರಿದ್ದಾರೆ. ಮತ್ತು ಇಂದಿರಾ ಗಾಂಧಿ, PV ನರಸಿಂಹರಾವ್, ಮನಮೋಹನ್ ಸಿಂಗು, ಅಜಾತ ಶತ್ರು ಅಂತ ಏನು ಅನಿಸ್ಕೊಂಡ್ರು. ವಾಜಪೇಯಿ ಅವ್ರ ಕಾಲದಲ್ಲಿ ಸಹ ಗುಜರಾಲ್ ಅವರು, ಚಂದ್ರಶೇಖರ್ ಅವರು, ನಮ್ಮ ದೇವೇಗೌಡ ಸಾಹೇಬ್ ಎಲ್ಲರೂ ಸಹ ಇಂಥದ್ದಾದಾಗ ಮೀಡಿಯಾ ಮುಂದ್ಗಡೆ ಬಂದು ಮಾತಾಡ್ತಾರೆ. ಆದರೆ ಮೋದಿ ಸಾಹೇಬರು ಯಾವುದೇ ವಿಚಾರವಾಗಲಿ ಅವರು ಮಾತಾಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಇನ್ನೂ ಕೆಲವು ವಿಚಾರಗಳಿದೆ. ಮತ್ತು ರಾಮ ಮಂದಿರ, ಅಯೋಧ್ಯದಲ್ಲಿ ರಾಮ ಮಂದಿರ ವಿಚಾರ, ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮ. ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇದೆ, ಕೇಂದ್ರ ಸರ್ಕಾರದಲ್ಲೂ BJP ಸರ್ಕಾರ ಇದೆ. ಇವತ್ತೊಂದು ದಿನ
ರಾಮ ಮಂದಿರ ಹುಂಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಕಳುವಾಗಿದೆ. ಈ ಕಳುವಾಗಿದ್ದ ದುಡ್ಡನ್ನು ಲ್ಯಾಂಡ್ ಬಿಸ್ನೆಸ್ ಮೇಲೆ ಹಾಕಿದ್ದಾರೆ, ಶೇರ್ ಮೇಲೆ ಹಾಕಿದ್ದಾರೆ. ಇದನ್ನು SIT ಮಾಡೋ ಬದಲು CBI ತನಿಖೆ ಕೊಡ್ಬೋದಾಗಿತ್ತಲ್ಲ. ಯಾವ ಹಿಂದೂಗಳ ಭಾವನೆಯನ್ನು ಇಟ್ಕೊಂಡು 2 ಸೀಟ್ ಇದ್ದಂತಹ BJP ಇವತ್ತು 3ನೇ ಟೈಪ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಪ್ರಮುಖವಾಗಿ ರಾಮ ಮಂದಿರ. ಅಂತ ರಾಮ ಮಂದಿರದಲ್ಲಿ ಇವತ್ತೇನಾಗಿದೆ ಅಂದರೆ ಕಳುವಾಗಿದೆ. ಅದರ ಬಗ್ಗೆ SIT ತನಿಖೆ ಕೊಟ್ಟಿದ್ದಾರೆ. ಅದರಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲು ಕೇಂದ್ರ ಸರ್ಕಾರ ಯಾರು ನೇಮಿಸಿರ್ತಾರೋ ಅವರೇ. ಇದೆಲ್ಲ ಒಂದಲ್ಲ, ಎರಡಲ್ಲ, ಮೂರಲ್ಲ, ಸುಮಾರು ಹಗರಣಗಳು. ಈ ಹಗರಣಗಳಿಂದ ಇವತ್ತೊಂದು ದಿನ ದೇಶಾದ್ಯಂತ CJP ಇರ್ಬೋದು, ಆಮ್ ಆದ್ಮಿ ಇರ್ಬೋದು, SP ಇರ್ಬೋದು, ಎಲ್ಲ ಇಂಡಿಯಾ ಇತರ ಪಕ್ಷಗಳು ಇವತ್ತು ವಿದ್ಯಾರ್ಥಿಗಳು ಪರವಾಗಿದ್ದಾರೆ. ಈ ಹಗರಣಗಳಿಗೆ ಇನ್ಮೇಲೆ ನಡೆಯಕ್ಕೆ ಆಸ್ಪದ ಕೊಡಲ್ಲ. ಎಲ್ಲಿ ನೋಡಿದ್ರು ದೇಶದಲ್ಲಿ ಅರಾಜಕತೆ ಇದೆ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಯಾರು ಅದನ್ನು ಮಾಡಿದಾರೋ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಂಡ್ರೆ ಈ ಒಂದು ಪ್ರಭುತ್ವತೆ ಅವರು ಉಳಿಯತ್ತೆ ಅಂತ ಹೇಳ್ತಾ, ಇವತ್ತೊಂದು ದಿನ ನಮ್ಮ ಅಹಿಂದ ಏನು ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಅಹಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲ ಸೇರಿಕೊಂಡು ಎಲ್ಲ ಕಡೆ ದಲಿತ ಸಮಾವೇಶಗಳನ್ನು ಅಹಿಂದ ಸಮಾವೇಶ ಮಾಡ್ಕೊಂಡು ಬಂದು, ಇದು ಸಹ ಈ ಒಂದು ಅಹಿಂದ ವತಿಯಿಂದ ಒಂದು ಪತ್ರಿಕೆ ಮಾಧ್ಯಮದ ಮುಂದ್ಗಡೆ ಮಾತಾಡಬೇಕು. ಈ ನೀಟ್ ಏನು ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಆಗಿದನ್ನು ಖಂಡಿಸಬೇಕು ಅಂತ ಇವತ್ತೊಂದು ದಿನ ನಮ್ಮ ವೆಂಕಟೇಶ್ ಗೌಡರು, ನಮ್ಮ ಆಶಾಕಣ್ಣ, ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಮತ್ತು ಇತರ ಎಲ್ಲರೂ ಸಹ ನಮ್ಮ ಅಮಾನವಲ್ ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಈ ಒಂದು ಪತ್ರಿಕೆ ಗೋಷ್ಠಿಗೆ ಸಾಕ್ಷಿಯಾಗಿದ್ದಾರೆ. ನಾನು ಸಹ ಇಲ್ಲೊಂದು ಕೆಲವು ಮಾತುಗಳು ಸರ್ಕಾರದ ಏನು ಇದೆ ಅದನ್ನು ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿಗೆ ವಿರಾಮ